ಸ್ನೇಹಿತರೆ, ಆರ್ಥಿಕತೆಯಲ್ಲಿ ಮೂರನೇ ದೊಡ್ಡ ಶಕ್ತಿಯಾಗಲು ಮುನ್ನುಗ್ತಿರುವಂತಹ ನಮ್ಮ ದೇಶದ 80% ಯುವಕರಿಗೆ ಹಣಕಾಸಿನ ನಿರ್ವಹಣೆ ಹೇಗೆ ಮಾಡುವುದು ಅನ್ನುವಂಥದ್ದೇ ತಿಳಿದಿಲ್ಲ. ವೇಗವಾಗಿ ಓಡ್ತಾ ಇರುವಂತಹ ಜಗತ್ತಲ್ಲಿ ನಮ್ಮ ಸ್ಥಿತಿಯನ್ನ ಭದ್ರಪಡಿಸಿಕೊಳ್ಬೇಕು ಅಂದ್ರೆ ಆರ್ಥಿಕತೆ, ವೈಯಕ್ತಿಕ ಹಣಕಾಸಿನ ಬಗ್ಗೆ ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದಕ್ಕಾಗಿ ಸರ್ವಿಂಗ್ ಪಾಯಿಂಟ್ ನ ತುಂಬಾ ವಿಡಿಯೋಗಳು ನಿಮಗೆ ಸಹಕಾರಿಯಾಗಬಹುದು. ಗೆಳೆಯರೆ, ಇಂದಿನ ವಿಡಿಯೋದಲ್ಲಿ ನೀವು ನಿಮ್ಮ ದುಡ್ಡನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಬೇಕಾದ್ರೆ ಯಾವ 7 ತಪ್ಪುಗಳನ್ನ ನೀವು ಮಾಡಲೇಬಾರದು ಎಂದು ನಿಮಗೆ ತಿಳಿಸಲಾಗಿದೆ. ಇಲ್ಲಿ ಹೇಳಿರುವಂತಹ 7 ಮಿಸ್ಟೇಕ್ಸ್ ಗಳನ್ನ ನೀವು ಮಾಡೋದು ನಿಲ್ಲಿಸಿದ್ರೆ ನಿಮ್ಮ ಹಣಕಾಸು ಇಂಪ್ರೂವ್ ಆಗೋದ್ರ ಜೊತೆಗೆ ಆರ್ಥಿಕವಾಗಿ ಸದೃಢವಾಗಲು ಸಹ ಸಾಧ್ಯವಾಗುತ್ತೆ. ಗೆಳೆಯರೆ, ಸರ್ವಿಂಗ್ ಪಾಯಿಂಟ್ ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ 7 ಹಣಕಾಸಿನ ತಪ್ಪುಗಳಿಂದ ಹಿಂದೆ ಮುಕ್ತರಾಗೋಣ. ಮಿಸ್ಟೇಕ್ ನಂಬರ್ 1, ಲಿವಿಂಗ್ ಬಿಯಾಂಡ್ ಯುವರ್ ಮೀನ್ಸ್, ಅಂದ್ರೆ ಹಾಸಿಗೆಗಿಂತ ಹೊರಗಡೆ ಕಾಲು ಚಾಚುವುದು. ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಅರಿವು ಇಲ್ದೇನೆ ತಿಂಗಳ ಸಂಬಳಕ್ಕಿಂತ ಜಾಸ್ತಿ ಹಣವನ್ನ ಖರ್ಚು ಮಾಡಿಬಿಡ್ತೀವಿ. ನೀವು ಪ್ರತಿ ತಿಂಗಳು ಎಷ್ಟು ಆದಾಯ ಇದೆ, ಎಷ್ಟು ಖರ್ಚು ಇದೆ ಎಂದು ಬಜೆಟ್ ಮಾಡಬೇಕು. ಬಜೆಟ್ ಅಲ್ಲಿ ನಿಮ್ಮ ಖರ್ಚು ಯಾವಾಗಲೂ ನಿಮ್ಮ ಸ್ಯಾಲರಿಗಿಂತ ಅಥವಾ ಆದಾಯಕ್ಕಿಂತ ಕಡಿಮೆ ಇರಬೇಕು. ಇಲ್ಲದೇ ಇದ್ರೆ ನೀವು ಮತ್ತೆ ತೊಂದರೆಗಳಿಗೆ ಸಿಲುಕಿ ಬೀಳಬೇಕಾಗುತ್ತೆ. ಬೇರೆಯವರ ಬಳಿ ಸಾಲ ಕೇಳಬೇಕಾಗಿ ಬರುತ್ತೆ. ಖರ್ಚು ಜಾಸ್ತಿ ಇರುವ ತಿಂಗಳುಗಳಲ್ಲಿ ಬೇರೆ ಖರ್ಚನ್ನ ಕಡಿಮೆ ಮಾಡಿ ಅಥವಾ ಜಾಸ್ತಿ ಕೆಲಸ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಖರ್ಚು ಯಾವಾಗಲೂ ಸ್ಯಾಲರಿಗಿಂತ, ನಿಮ್ಮ ಸಂಬಳಕ್ಕಿಂತ ಕಡಿಮೆ ಇರುವಂತೆ ನೋಡಿಕೊಳ್ಳಿ. ಮಿಸ್ಟೇಕ್ ನಂಬರ್ 2, ಎಮರ್ಜೆನ್ಸಿ ಫಂಡ್ ಇಟ್ಟುಕೊಳ್ಳದೆ ಇರುವಂತದ್ದು. ಗೆಳೆಯರೆ, ಮೆಟ್ರೋಗಳಲ್ಲಿ, ಬಸ್ ಅಲ್ಲಿ, ಟ್ರೈನ್ಗಳಲ್ಲಿ, ವಿಮಾನಗಳಲ್ಲಿ ದುರಂತದ ಸಮಯ ಪಾರು ಆಗಲು ಎಮರ್ಜೆನ್ಸಿ ಡೋರ್ ಅನ್ನ ಒಂದು ಇಟ್ಟಿರ್ತಾರೆ. ಹೇಗೆ ಇವುಗಳಲ್ಲೆಲ್ಲ ಎಮರ್ಜೆನ್ಸಿ ಡೋರ್ ಇರುತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕಷ್ಟದ ಸಮಯ ಬಂದಾಗ ನಿಮ್ಮ ಜೀವ ರಕ್ಷಣೆಗೆ, ಮಾನ ರಕ್ಷಣೆಗೆ ಅಥವಾ ನಿಮ್ಮ ಪರಿವಾರವನ್ನ ರಕ್ಷಿಸಲು ನಿಮ್ ಕಡೆ ಎಮರ್ಜೆನ್ಸಿ ಫಂಡ್ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ಕನಿಷ್ಠ ಪರಿವಾರದ 3 ರಿಂದ 6 ತಿಂಗಳ ಖರ್ಚನ್ನ ಈಡೇರಿಸುವಷ್ಟು ಇರಬೇಕು. ಒಮ್ಮೆ ಪ್ರತಿ ತಿಂಗಳ ಖರ್ಚು 25,000 ಇದ್ರೆ ನಿಮ್ಮ ಬಳಿ ಕನಿಷ್ಠ 1 ಲಕ್ಷ ರೂಪಾಯಿ ಎಮರ್ಜೆನ್ಸಿ ಫಂಡ್ ಇರಬೇಕು. ಇದನ್ನ ನೀವು FD ಆಗಲಿ ಅಥವಾ ನಿಮ್ಮ ಸೇವಿಂಗ್ ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ಬೇಕು. ತುಂಬಾ ಜನ ಇದನ್ನ ನೀವು ಮೊದಲನೇ ಬಾರಿಗೆ ಕೇಳ್ತಾ ಇರಬಹುದು. ದಯವಿಟ್ಟು ಇಂದಿನಿಂದಲೇ ಉಳಿತಾಯವನ್ನ ಪ್ರಾರಂಭಿಸಿ. ಇದು ನಿಮ್ಮ ಮನೆಯ ಎಮರ್ಜೆನ್ಸಿ ಡೋರ್ ರೀತಿ ಕೆಲಸ ಮಾಡುತ್ತೆ. ಮಿಸ್ಟೇಕ್ ನಂಬರ್ 3, ಕ್ರೆಡಿಟ್ ಕಾರ್ಡ್ ಮೇಲೆ ಅವಲಂಬಿತರಾಗಿರುವುದು. ಗೆಳೆಯರೆ, ನನ್ನ ಮೊದಲ ಸಜೆಷನ್, ನೀವು ಕ್ರೆಡಿಟ್ ಕಾರ್ಡ್ ಬಳಸುವುದನ್ನ ನಿಲ್ಲಿಸಿ. ಕ್ರೆಡಿಟ್ ಕಾರ್ಡ್ ಕೆಟ್ಟದ್ದು ಅಂತಲ್ಲ, ಆದ್ರೆ ಅದನ್ನೇ ಅವಲಂಬಿಸಿರುವಂತದ್ದು ಸರಿಯಲ್ಲ. ಇದು ನಿಮ್ಮನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸಿಬಿಡುತ್ತೆ. ಸ್ನೇಹಿತರೆ, ದಯವಿಟ್ಟು ಕ್ರೆಡಿಟ್ ಕಾರ್ಡ್ ಅನ್ನ ಜವಾಬ್ದಾರಿಯಿಂದ ಬಳಸೋದನ್ನ ಪ್ರಾರಂಭಿಸಿ. ಮಿಸ್ಟೇಕ್ ನಂಬರ್ 4, ನಾಟ್ ಇನ್ವೆಸ್ಟಿಂಗ್ ಅರ್ಲಿ. ಗೆಳೆಯರೆ, ನೀವು ಕಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕೇಳಿರಬಹುದು. ನೀವು ಎಷ್ಟು ಬೇಗ ಹಣವನ್ನ ಅಥವಾ ನಿಮ್ಮ ಕೌಶಲ್ಯವನ್ನ ಇನ್ವೆಸ್ಟ್ ಮಾಡಲು ಪ್ರಾರಂಭಿಸ್ತಿರೋ, ಹೂಡಿಕೆ ಮಾಡಲು ಪ್ರಾರಂಭ ಮಾಡ್ತಿರೋ, ಅಷ್ಟು ಜಾಸ್ತಿ ನಿಮಗೆ ರಿಟರ್ನ್ ಸಿಗುತ್ತೆ. ಈಗ ಕಾಲ ಬದಲಾಗಿದೆ. ನೀವು ಮೊಬೈಲ್ ಆಪ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೇವಲ 500 ರೂಪಾಯಿ ಪ್ರತಿ ತಿಂಗಳು ಹೂಡಿಕೆ ಮಾಡುವುದರಿಂದ ಕೂಡ ಪ್ರಾರಂಭವನ್ನ ಮಾಡಬಹುದು. SIP ಸಿಪ್ ಅನ್ನ ಪ್ರಾರಂಭಿಸಬಹುದು. ನಿಮ್ಗೆ ತಿಳಿದವರು ಅಥವಾ ನಿಮ್ಮ ಸ್ನೇಹಿತರನ್ನ ಕೇಳಿ ಆದಷ್ಟು ಬೇಗನೆ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಾರಂಭ ಮಾಡಿ. ಗೆಳೆಯರೆ, ಈ ಗ್ರಾಫ್ ನೋಡಿ. ನೀವು 25 ವರ್ಷದಲ್ಲಿ 9,000 ಪ್ರತಿ ತಿಂಗಳು ಹೂಡಿಕೆ ಮಾಡೋದ್ರಿಂದ ನಿಮ್ಮ 60ರ ವಯಸ್ಸಿನಲ್ಲಿ 5 ಕೋಟಿ ಹಣ ಸಿಗುತ್ತೆ. ಅದೇ ನೀವು 35 ವರ್ಷದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮಗೆ 5 ಕೋಟಿ ಹಣ ಪಡೆಯಲು 30,000 ರೂಪಾಯಿ ಪ್ರತಿ ತಿಂಗಳು ತುಂಬಬೇಕಾಗುತ್ತೆ. ಅದಕ್ಕಾಗಿ ಎಷ್ಟು ಬೇಗ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಪ್ರಾರಂಭ ಮಾಡ್ತಿರೋ ಅಷ್ಟು ಒಳ್ಳೆಯದು. ಮಿಸ್ಟೇಕ್ ನಂಬರ್ 5, ನಿವೃತ್ತಿಯ ಬಗ್ಗೆ ಯೋಚನೆ ಮಾಡದೇ ಇರುವಂತದ್ದು. ಗೆಳೆಯರೆ, ನಮ್ಮ ದೇಶದ 61% ಜನರು, ಇವನ್ ಶಿಕ್ಷಣವನ್ನ ಪಡೆದವರು, ಎಜುಕೇಟೆಡ್ ಪೀಪಲ್ ಸಹ ನಿವೃತ್ತಿ ಹಣವನ್ನ ಉಳಿತಾಯ ಮಾಡೋದಿಲ್ಲ. ಇದರಿಂದ 60 ವರ್ಷ ಆದ್ಮೇಲೆ ನಿವೃತ್ತಿಯ ನಂತರ ಅವರು ಕೆಲಸ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಕೆಲವೊಮ್ಮೆ ಅನಾರೋಗ್ಯದ ಸಮಯದಲ್ಲಿ ಸಹ ಪರದಾಟವನ್ನ, ಹಿಂಸೆಯನ್ನ ಅನುಭವಿಸುವಂತ ಸಮಯ ಪರಿಸ್ಥಿತಿ ಬರಬಹುದು. ನಮ್ಗೆಲ್ಲ ಗೊತ್ತೇ ಇದೆ, ಹಿಂದಿನ ಕಾಲದಲ್ಲಿ ಅಜ್ಜಿಯರು ಸಹ ತಮ್ಮ ಕೊನೆಯ ಕಾಲಕ್ಕೆಂದು ಉಳಿತಾಯ ಮಾಡಿ ಇಡ್ತಾ ಇದ್ರು. ಈಗ ಎಜುಕೇಟೆಡ್ ಪೀಪಲ್ ಕೂಡ ನಿವೃತ್ತಿಯನ್ನ ಕಡೆಗಣಿಸ್ತಾ ಇರುವಂತದ್ದು ಯೋಚನೀಯ ಮತ್ತು ಶೋಚನೀಯ ವಿಚಾರ ಆಗಿದೆ. ನಿವೃತ್ತಿಗೆ ಎಂದು ಹಿಂದೆ ಯೋಜನೆ ಮಾಡಿ. ಮಿಸ್ಟೇಕ್ ನಂಬರ್ 6, ಮೇಕಿಂಗ್ ಎಮೋಷನಲ್ ಡಿಸಿಷನ್ಸ್. ಭಾವನೆಗಳಿಂದ ಡಿಸಿಷನ್ ಅನ್ನ ಮಾಡುವುದು. ಸ್ನೇಹಿತರೆ, ಬಹುತೇಕ ನಮ್ಮ ಎಲ್ಲಾ ಖರೀದಿಗಳು, ನಾವು ಏನೇನು ಖರೀದಿ ಮಾಡಿರ್ತೀವಲ್ಲ, ಅದೆಲ್ಲ ಭಾವನೆಗಳಿಗೆ ನಿರ್ಭರವಾಗಿರುತ್ತೆ. ಆದ್ರೂ ಕೆಲವೊಂದು ಸಮಯ ನಾವು ಅವಶ್ಯಕತೆ ಇಲ್ಲದ ವಸ್ತುಗಳನ್ನು ಸಹ ಖರೀದಿ ಮಾಡಿಬಿಡ್ತೇವೆ. ಶಾಪಿಂಗ್ ಮಾಡುವಂತ ಮೊದಲು ಏನೇನು ಯೋಚಿಸಬೇಕು ಎನ್ನುವಂತ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ. ಮಿಸ್ಟೇಕ್ ನಂಬರ್ 7, ಸ್ಕಿಪ್ಪಿಂಗ್ ಇನ್ಶೂರೆನ್ಸ್. ಗೆಳೆಯರೆ, ಕರ್ನಾಟಕದ ಕೇವಲ 32% ಜನರು ಮಾತ್ರ ಇನ್ಶೂರೆನ್ಸ್ ಪ್ಲಾನ್ ಹೊಂದಿದ್ದಾರೆ. ಅದೇ ಅಮೆರಿಕದಲ್ಲಿ 92% ಜನರು ಇನ್ಶೂರೆನ್ಸ್ ಅನ್ನ ಹೊಂದಿದ್ದಾರೆ. ಗೆಳೆಯರೆ, ನಮ್ಮಲ್ಲಿ ಬಹುತೇಕ ಜನರ ಬಳಿ ಇನ್ಶೂರೆನ್ಸ್ ಇಲ್ಲ. ಆದ್ರೆ ಪ್ರತಿಯೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಹೊಂದುವುದು ಕಡ್ಡಾಯ ಆಗಿದೆ. ಬೈಕ್, ಕಾರ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೋಮ್ ಇನ್ಶೂರೆನ್ಸ್ ಇದೆಲ್ಲ ಹೊಂದುವುದು ಸಹ ಮುಖ್ಯವಾಗಿರುತ್ತೆ. ಸಮಯ ಯಾವಾಗ ಹೇಗೆ ಇರುತ್ತೆ ಅನ್ನೋದನ್ನ ಯಾರಿಂದಲೂ ನಿರ್ಧಾರ ಮಾಡೋದಕ್ಕೆ, ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ನಿಮಗೆ ತಿಳಿದವರನ್ನ ಭೇಟಿ ಮಾಡಿ ಮತ್ತು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಗೆಳೆಯರೆ, ಈ 7 ತಪ್ಪುಗಳನ್ನ
ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ಹಿಂದೆ ಇದನ್ನ ನೋಟ್ ಮಾಡಿಕೊಳ್ಳಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈ ಎಲ್ಲಾ ತಪ್ಪುಗಳನ್ನ ಅಥವಾ ಈ ಎಲ್ಲಾ ತಪ್ಪು ನಿರ್ಧಾರಗಳನ್ನ ನೀವು ಒಂದೇ ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಸರಿಪಡಿಸಲು ಸಾಧ್ಯ ಇಲ್ಲದೆ ಇರಬಹುದು. ಅದಕ್ಕಾಗಿ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಮನೆಯವರ ಸಹಕಾರವೂ ಸಹ ಮುಖ್ಯವಾಗಿ ಇರುತ್ತೆ. ಸ್ನೇಹಿತರೆ, ಕುಟುಂಬದಲ್ಲಿ ಜೊತೆಯಾಗಿ ಕೂತು ಪ್ರತಿ ತಿಂಗಳು ಒಂದೊಂದೇ ನಿರ್ಧಾರಗಳನ್ನ ಮಾಡುವುದರಿಂದ ನಿಧಾನವಾಗಿ ಈ ಎಲ್ಲಾ ತಪ್ಪುಗಳನ್ನು ಪರಿಹರಿಸಲು ನಿಮ್ಮಿಂದ ಸಾಧ್ಯ ಇದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ನೀವು ಸಾಲಬಾಧೆಯಿಂದ ಪರದಾಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಇರುವಂತಹ ಈ ವಿಡಿಯೋ ಸಹ ನೋಡಿ. ಅಲ್ಲದೆ ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಧನ್ಯವಾದಗಳು.